ಗುರು ಟ್ರೆಂಡಿಂಗಲ್ಲಿರುವಂಥ ಮೌತ್ ಫಿಕ್ಸ್ ಮಾಡೋದು ಅಂದರೆ ಲಿಪ್ ಸಿಂಕ್ ಮಾಡೋ ವಿಡಿಯೋನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ಟೆಪ್ ವೈಸ್ ಸ್ಟೆಪ್ ಹೇಳ್ತಾ ಬರ್ತಾಯಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಏನ್ ಎಜುಕೇಶನ್ ಇವರು ಎಜುಕೇಶನ್ಗಳು ಎಷ್ಟು ಮಾಡಿರೋದು? ನಾವು 0 ಪಾಸು. ಮತ್ತೇನೋ ಕೆಲ್ಸಕ್ಕೆ ಹೋಗೋದಾಯ್ತಲ್ಲ. ಫಸ್ಟ್ ಮೊಬೈಲ್ ಓಪನ್ ಮಾಡಿದ ತಕ್ಷಣ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡ್ಕೊಂಡು ಸರ್ಚ್ ಬಾರ್ನಲ್ಲಿ ಟೈಪ್ ಮಾಡಿ ಬ್ಲೂ ಸ್ಕ್ರೀನ್ ಮೌತ್ ಎಡಿಟ್ಸ್ ಅಂತ ಹೇಳ್ಬಿಟ್ಟು ಎಡಿಟ್ಸ್ ಅಂತ ಮಾಡ್ಕೊಂಡಾದಮೇಲೆ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸರ್ಚ್ ಹೊಡೀರಿ. ಸರ್ಚ್ ಹೊಡೆದ ತಕ್ಷಣ ಫಸ್ಟ್ ವೆಬ್ಸೈಟ್ ಫಿಕ್ಸ್ ಅಡ್ ಅಂತೇಳಿ. ಸೊ ಅದರಲ್ಲಿ ನೋಡ್ಬೋದು ನೀವು ತುಂಬ ಎಡಿಟೇಬಲ್ ಕೂಡ ಇದೆ. ಸೊ ನಿಮಗೆ ಬೇಕಾದ ಕಸ್ಟಮೈಸಸ್ ಕೂಡ ಮಾಡ್ಕೋಬೋದು ನೀವು. ಸೊ ನನಗೆ ಇದು ಇಷ್ಟ ಆಗೋಯ್ತು ಫಸ್ಟ್ ಒಂದು, ನಾನು ಅದನ್ನು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದು 20 ಸೆಕೆಂಡ್ಸ್ ಇದೆ. ಸೊ ಅದಾದಮೇಲೆ ನಾನು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗಲ್ಲಿ ಆ ಥರ ಮಾತಾಡಿರೋದನ್ನ ಒಂದು ಆಡಿಯೋ ಕ್ಲಿಪ್ನ ನಾನು ಡೌನ್ಲೋಡ್ ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಿಂದ. ಸೊ ಅದು ಡೌನ್ಲೋಡ್ ಮಾಡಿದ್ದಾಯ್ತು ಆ ವಿಡಿಯೋ. ಸೊ ಡೌನ್ಲೋಡ್ ಮಾಡಿದ ತಕ್ಷಣ ನಾನು ಇವಾಗ ಎಡಿಟ್ ಮಾಡೋಕ್ಕೆ ಇನ್ಶಾಟ್ ಓಪನ್ ಮಾಡ್ತಾಯಿದ್ದೀನಿ, ಇನ್ಶಾಟ್ ಆ್ಯಪು. ಸೊ ಇದರಲ್ಲಿ ಫೋಟೋಸ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ನನಗೆ ಬೇಕಾದ ಫೋಟೋಸು ನಾನು ಯಾವುದಕ್ಕೆ ನಾವು ಲಿಪ್ ಮೂಮೆಂಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟ್ ಒಂದಕ್ಕೆ ಇದು ಲಿಪ್ ಮೂಮೆಂಟಿಗೆ ಮಾಡ್ತಾಯಿದ್ದೀನಿ, ಅದಕ್ಕೆ ವೀಡಿಯೋ ಆಗಿ ಕನ್ವರ್ಟ್ ಮಾಡ್ತೀನಿ. ಒಂದು ಫೋಟೋಕ್ಕೆ 10 ಸೆಕೆಂಡ್ ಅಷ್ಟೇ ಇರುತ್ತೆ. ಸೊ ಹಂಗಾಗಿ ನಾನು ಮಲ್ಟಿಪಲ್ ಸೆಕೆಂಡ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅಗೇನ್ ಫೋಟೋ ಇಮೇಜ್. ಸೊ ಅದು 30 ಸೆಕೆಂಡ್ವರೆಗೂ ನನ್ನ ಆಡಿಯೋ ಕ್ಲಿಪ್ಸ್ ಎಲ್ಲಿವರೆಗಿದೆ ಅಲ್ಲಿವರೆಗೂ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಎಲ್ಲನೂ 30 ಸೆಕೆಂಡ್ಸ್ಗೆ ನಾನು ಜೋಡಿಸ್ಕೊಂಡಿದ್ದೀನಿ. ನನಗೆ ಆಡಿಯೋ ಕಾಲ್ ಎಷ್ಟು ಇದೆ ಅಲ್ಲ ಅಷ್ಟೊಂದು. ಅದಾದಮೇಲೆ ನಾನು ಇದಾದಮೇಲೆ ಮತ್ತೆ ನಾನು ಆಡಿಯೋ ಮ್ಯೂಸಿಕ್ ಅಂತ ಇದೆಯಲ್ಲ ಅದನ್ನೇ ಇದು ಮಾಡ್ಕೊತಾ ಇದ್ದೀನಿ. ಎಷ್ಟಾಗಿ ಆಡಿಯೋ ಫ್ರಮ್ ವಿಡಿಯೋ ಅಂತ ಇದೆಯಲ್ಲ, ನಾವು ಆವಾಗಲೇ ವೀಡಿಯೋ ಡೌನ್ಲೋಡ್ ಮಾಡೋದಲ್ಲ ಇನ್ಸ್ಟಾಗ್ರಾಮಿಂದ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಕ್ಲಿಕ್ ಮಾಡ್ಕೊಂಡ್ಮೇಲೆ ಅದು ಆಡಿಯೋ ತೋರಿಸುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಅದನ್ನ ಕ್ಲಿಪ್ನ ಮೂವ್ ಮಾಡ್ತಾರೆ. ಸೊ ಇವಾಗ ಸೌಂಡು ಇವಾಗ ಆಡಿಯೋ ಎಕ್ಸ್ಟ್ರಾಕ್ಟ್ ಆದಮೇಲೆ ಇವಾಗ ಮೌತ್ನ ಫಿಕ್ಸ್ ಮಾಡಬೇಕಲ್ಲ ನಾವು, ಅದಕ್ಕೆ PIP ಅಂತಿದೆಯಲ್ಲ, PIP ಅಲ್ಲಿ ನಾವು ಡೌನ್ಲೋಡ್ ಮಾಡಿಕೊಂಡಿರಲ್ಲ 20 ಮಿನಿಟ್ಸ್ದು 20 ಸೆಕೆಂಡ್ದು ಗ್ರೀನ್ ಸ್ಕ್ರೀನು, ಅದನ್ನು ತಗೊಂಡ್ಬಿಟ್ಟು ಸೆಲೆಕ್ಟಲ್ಲಿ ಬನ್ನಿ. ಅಲ್ಲಿ ಕಟೌಟ್ಸಲ್ಲಿ ಬಂದುಬಿಟ್ಟು ಆ ಬ್ಲೂ ಪ್ಲಸ್ನ ಮೂವ್ ಮಾಡಿ ಸೈಡ್ಗೆ. ನಿಮಗೆ ಅಲ್ಲಿ ಶೇಪ್ಸ್ ಕಾಣುತ್ತೆ. ಯಾವ ಪೊಸಿಷನಲ್ಲಿ ನಿಮಗೆ ಬೇಕು ಅದನ್ನು ಮೂಮೆಂಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಯಾರು ಜಾಸ್ತಿ ಯಾವುದು ಮಾತಾಡ್ತಾರೆ ಅವ್ರವ್ರಿಗೆ ಲಿಪ್ ಸಿಕ್ ಅಂತ ಹೇಳಬೇಕು. ಅದರಲ್ಲಿ ಆ PIP ಅಂತಿದೆಯಲ್ಲ ಅದರಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಥ್ರೂಔಟ್ ಇರುತ್ತೆ ಅದು. ಸೊ ಆಡಿಯೋ ಹಂಗಾಗಿ ಯಾರು ಮಾಡಿದಾರೋ ಅದನ್ನು ಮಾತ್ರ ಮೇಲೆ ಬರಬೇಕು. ಅಲ್ಲಿವರೆಗೂ ನೀವು ಮೂಮೆಂಟ್ ಮಾಡ್ತಾ ಇರಬೇಕು ಮೇಲೆ ಕೆಳಗೆ. ಅದು ಇವಾಗ ಫಸ್ಟ್ ನಾನು ಅದಕ್ಕೆ ಕೂಡಿಸಿದ್ದೀನಿ. ಅದಾದಮೇಲೆ ಇವಾಗ ನನ್ನ ಸರ್ದಿ ಬರುತ್ತೆ. ಸೊ ಸೆಕೆಂಡ್ ನಾವು ಮಾತಾಡೋರು. ಸೊ ಆವಾಗ ನಾನು ಏನು ಮಾಡ್ತೀನಿ, ಎಲ್ಲಿವರೆಗೂ ಫಸ್ಟ್ ಅವ್ರು ಮಾತಾಡಿದಾರೋ ಅಲ್ಲಿವರೆಗೂ ನಾನು ಬಿಡ್ತೀನಿ. ಅದಾದಮೇಲೆ ಸೆಕೆಂಡ್ ನಮ್ಮದು ಬರುತ್ತಲ್ಲ ಅದನ್ನು ಇಲ್ಲಿ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗ್ರೀನ್ ಸ್ಕ್ರೀನ್ನ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳಿ. ಅಲ್ಲಿ ಕಾಣಿಸ್ತೀನಿ ನೋಡಿ ನಿಮಗೆ, ನಾನು ತೋರಿಸ್ತೀನಿ ಇವಾಗ. ಇದು ಸ್ಪ್ಲಿಟ್ ಅಂತಿದೆಯಲ್ಲ, ಈ ಕಡೆ ಬನ್ನಿ, ಇನ್ನೂ ಸ್ವಲ್ಪ ಸ್ಪ್ಲಿಟ್ ಅಂತಿದೆಯಲ್ಲ, ಸ್ಪ್ಲಿಟ್ ಮಾಡಿ. ಅದು ಫಸ್ಟ್ನವ್ರು ಅಲ್ಲಿವರೆಗೂ ಮಾಡಿದ್ದಾರೆ. ಸೊ ಸೆಕೆಂಡ್ ನಂದು ಟರ್ಮ್ಸ್ ಬರುತ್ತೆ, ಸೆಕೆಂಡ್ವರೆಗೂ ನನ್ನ ಮಾತಾಡೋದು ಬರುತ್ತೆ. ಅದನ್ನು ಕೆಳಗಡೆ ಹಾಕ್ಕೊಳ್ಳಿ. ಸೊ ನೀವು ಬೇಕಾದ ಸೈಜಿಗೆ ಕೂಡ ದೊಡ್ಡದು ಮಾಡ್ಕೊಬೋದು ನೀವು. ಸೊ ಅದನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅವರು ಎಲ್ಲಿವರೆಗೂ ಮಾತಾಡಿರ್ತಾರೆ ಅಲ್ಲಿವರೆಗೂ ಕಟ್ ಮಾಡ್ಕೊಳ್ಳಿ. ಇಷ್ಟೇ. ಇದನ್ನು ಸೇಮ್ ಕಂಟಿನ್ಯೂ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾರು ಬರ್ತಾರೆ ಅವ್ರಿಗೆ ಇದು ಮಾಡ್ಕೊಳ್ಳಿ. ಸೇಮ್ ಒಂದೇನ ಕಾಪಿ ಪೇಸ್ಟ್ ಮಾಡ್ಕೊಂಡಿರಿ. ಅದನ್ನು ಒಂದು ಸಾರಿ ಡ್ರ್ಯಾಗ್ ಮಾಡಿದ್ರೆ ಅದು ಫುಲ್ ಎಂಟೈರ್ ನಿಮ್ಮ ಫೋಟೋಗೆ ಅಪ್ ಟು ಲಾಸ್ಟ್ ಆಡಿಯೋವರೆಗೂ ಬರುತ್ತೆ. ಸೇಮ್ ಇದೇ ಥರ ರಿಪಿಟೇಷನ್ ಮಾಡಿ ನೀವು. ಸೊ ಆ ವಾಯ್ಸಿಗೆ ನೀವು ಮೌತ್ನ ಫಿಕ್ಸ್ ಮಾಡ್ತಾ ಹೋಗ್ತಾರೆ ಅಷ್ಟೇ.